ಐಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ನಾವು ಒಂದು ನ್ಯೂ ಇಯರ್ ಸ್ಟಾರ್ಟ್ ಮಾಡಿದ್ವಿ. ಏನಂತ ಹೇಳಿದ್ರೆ, ನಮ್ಮ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಕೇಳಿರೋಂತಹ ಪ್ರಶ್ನೆಗಳು, ಅದರಲ್ಲೂ ಎಸ್ಪೆಷಲಿ ಇನ್ನು ಹೈಸ್ಕೂಲ್ ಸಿಲೆಬಸ್ ಅಂತಲೇ ಹೇಳ್ತೀವಿ. ಸೊ ನಮಗೆಲ್ರಿಗೂ ಗೊತ್ತು, 6th 10th ಎಲ್ಲ ಬುಕ್ಕನ್ನು ರೆಫರ್ ಮಾಡಿರ್ತೀವಿ ಕೂಡ. ಅದರಲ್ಲಿ ವಿಜ್ಞಾನ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆಗಳು, ಅದೇ ರೀತಿ ಕಂಟೆಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಎಸ್ಪೆಷಲಿ ಇವತ್ತಿನ ಕ್ಲಾಸಲ್ಲಿ ನಾವು 10th ಪಾರ್ಟ್ 1 ಬರೋ ಒಂದು ಸೆಕೆಂಡ್ ಚಾಪ್ಟ್ರು ಆ್ಯಸಿಡ್ ಬೇಸ್ ಮತ್ತು ಸಾಲ್ಟ್, ಆಮ್ಲ ಪ್ರತ್ಯಾಮ್ಲ ಲವಣಗಳು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ಲೈಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ, ಆ್ಯಸಿಡ್ ಬೇಸ್ ಸಾಲ್ಟ್ 6th ಓದ್ಕೊಂಬಂದಿರ್ತೀವಿ. ಇವಾಗ 10th ಸ್ಟೂಡೆಂಟ್ಸ್ ಅಥವಾ ನಾವು 10th ಸಿಲೆಬಸ್ ಬಗ್ಗೆ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಇಷ್ಟು ಗೊತ್ತಿದ್ರೆ ಸಾಕು. ಅಂದರೆ ಆ್ಯಸಿಡ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸು. ಆ್ಯಸ್ ಇಟ್ ಈಸ್ ಬೇಸ್ ಮತ್ತು ಸಾಲ್ಟು, ಅದಕ್ಕೆ ಎಕ್ಸಾಂಪಲ್ಸು. ಫಾರ್ ಎಕ್ಸಾಂಪಲ್, ಇವಾಗ ನಮಗೆಲ್ರಿಗೂ ಗೊತ್ತು, ಇಷ್ಟಂತೂ ನಾಲೆಡ್ಜ್ ಇದೆ. ಆ್ಯಸಿಡ್ ಅಂತ ಹೇಳಿದ್ರೆ ಆ್ಯಸಿಡಸ್ ಅನ್ನೋ ವರ್ಡಿಂದ ಬಂದಿರುತ್ತೆ. ಸೊ ಆ್ಯಸಿಡಸ್ ಮೀನ್ಸ್ ಸೋರ್ ಇನ್ ಟೇಸ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಹುಳಿ ಅಂಶ. ನಾವು ಡೇ ಟು ಡೇ ಲೈಫಲ್ಲಿ ಏನು ಯೂಸ್ ಮಾಡ್ತೀವಿ, ಸೊ ಆ ಒಂದು ಸಬ್ಸ್ಟೆನ್ಸಲ್ಲಿ, ಅಂದರೆ ಫುಡ್ ಮಟೀರಿಯಲ್ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡೋ ಬೇಸ್, ಫಾರ್ ಎಕ್ಸಾಂಪಲ್ಲು ಬ್ಲೀಚಿಂಗ್ ಪೌಡ್ರು, ಅದು ಇದು ಎಲ್ಲ ನಮಗೆ ಗೊತ್ತು. ಕಾಮನ್ ಸಾಲ್ಟ್ ಅಂತ ಹೇಳಿ ಕರಿತೀವಿ, NaCl, ಸೋಡಿಯಂ ಕ್ಲೋರೈಡ್. ಸೊ ಇದೆಲ್ಲದೂ ಕೂಡ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋದ್ರಿಂದ, ಬಳಸ್ತಾ ಇರೋದ್ರಿಂದ, ಸೊ ನಮಗೆ ನಿಯರರ್ ಟು ದಿ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಈಸಿಯಾಗಿ ಕಲಿತಾ ಹೋಗ್ಬೋದು. ಇದೆಲ್ಲದೂ ಏನಂತ ಹೇಳಿದ್ರೆ ಆ್ಯಸಿಡ್ ಅಥವಾ ಸಾಲ್ಟಿಗೆ ಸಂಬಂಧಪಟ್ಟಂಗೆ. ಇನ್ನು ಬೇಸ್ ಅಂತ ಅಂದರೆ ಗೊತ್ತು, ಡೆಡ್ಲಿ ಅಪೋಸಿಟ್ ಟು ದಿ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸಮ್ ಆಫ್ ದಿ ಫಿಸಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು. ಮೋಸ್ಟ್ ಅಂದರೆ ಸುಮಾರಷ್ಟು ಚೇಂಜಸ್ಗಳು ಇರುತ್ತೆ ಆ್ಯಸಿಡ್ ಮತ್ತು ಬೇಸ್ಗೆ ಕಂಪೇರ್ ಮಾಡಿದ್ರೆ ನಾವು. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಸೋರಿನ್ ಟೇಸ್ಟ್ ಅಂತೀವಿ, ಅದಕ್ಕೆ ಬಿಟ್ಟರಿನ್ ಟೇಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಗೊತ್ತು ನಿಮಗೆ, ಆ್ಯಸಿಡ್ ಅಂತ ಹೇಳಿದ್ರೆ ಬ್ಲೂ ಲಿಟ್ಮಸ್ ಪೇಪರು ಗೆಟ್ ಕನ್ವರ್ಟೆಡ್ ಇಂಟು ರೆಡ್. ನೆಕ್ಸ್ಟು ಬೇಸ್ ಏನು ಮಾಡುತ್ತೆ, ರೆಡ್ ಲಿಟ್ಮಸ್ ಪೇಪರನ್ನು ಬ್ಲೂ ಕಲರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇಷ್ಟಂತೂ ಬೇಸಿಕ್ ಐಡಿಯಾಸು ಇದ್ದೇ ಇರುತ್ತೆ. ಅದನ್ನು ಇನ್ ಡೀಟೇಲ್ ಆಗಿ ನಾವು ಕಲಿತಾ ಹೋಗೋದಾದರೆ, ಸೊ ಇಲ್ಲಿ ನಾವು ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಗುರುತಿಸ್ಬೇಕು ಅಂದರೆ ಐಡೆಂಟಿಫೈ ಮಾಡಬೇಕು ಅಂದರೆ, ಐದರ್ ಇಟ್ ಮೇ ಬಿ ಆ್ಯಸಿಡ್ ಆರ್ ಇಟ್ ಮೇ ಬಿ ಎ ಬೇಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಸಮ್ ಆಫ್ ದಿ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಸೂಚಕಗಳು ಅಂತ ಹೇಳಿ ಕರಿತೀವಿ. ಒಂದು ಸೊಲ್ಯೂಷನ್ನಲ್ಲಿ ನಾವು ಬ್ಲೂ ಲಿಟ್ಮಸ್ ಪೇಪರ್ ಅಥವಾ ರೆಡ್ ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಅದು ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಅವಾಗ ಗೊತ್ತಾಗುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ ಇದ್ದಿದ್ದು ರೆಡ್ ಲಿಟ್ಮಸ್ ಪೇಪರ್ ಆಗಿ ಟ್ರಾನ್ಸ್ಫರ್ ಆಯಿತು, ಕಲರ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ದಟ್ ಈಸ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಆ್ಯಸಿಡ್, ಯಾವುದಾದ್ರು ಆ್ಯಸಿಡ್ ಆಗಿರ್ಬೋದು, HCl, H2SO4, HNO3, ಯಾವುದಾದ್ರು ಆಗಿರ್ಬೋದು. ಈಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, ನಾವು ತುಂಬ ಸುಮಾರಾಗಿ ಯೂಸ್ ಮಾಡೋ ಆ್ಯಸಿಡ್ಸ್ ಅಂತಲೇ ಕರಿತೀವಿ. ದೆನ್ ಮತ್ತು ಅದರ್ವೈಸು ಅಸಿಟಿಕ್ ಆ್ಯಸಿಡು, ಅದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸೊ ಟೋಟಲಿ ಆ್ಯಸಿಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬ್ಲೂ ಲಿಟ್ಮಸನ್ನು ರೆಡ್ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಸ್ ಇಟ್ ಈಸ್ ಬೇಸ್, ಸೊ ಬೇಸ್ ಬಿಟ್ಟರಿನ್ ಟೇಸ್ಟ್ ಅಂತ ಹೇಳಿ ಕರಿತೀವಿ. ಸಮ್ ಆಫ್ ದಿ ಬೇಸಸ್ ಲೈಕ್ KOH, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, NaOH, ಸೋಡಿಯಂ ಹೈಡ್ರಾಕ್ಸೈಡ್, ಸೊ MgOH ಟ್ವೈಸ್ ಅಂತಲೇ ಕರಿತೀವಿ, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್, CaOH ಟ್ವೈಸ್, ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಬೇಸಸ್ ಅಂತ ಹೇಳಿ ಕರಿತೀವಿ. ಸೊ ಈ ಬೇಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಥವಾ ಪ್ರತ್ಯಾಮ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಂಪು ಲಿಟ್ಮಸ್ ಪೇಪರನ್ನು ನೀಲಿ ಬಣ್ಣಕ್ಕೆ ಕನ್ವರ್ಟ್ ಮಾಡುತ್ತೆ. ಅಂದರೆ ರೆಡ್ ಲಿಟ್ಮಸ್ ಪೇಪರ್ ಕನ್ವರ್ಟೆಡ್ ಇಂಟು ಬ್ಲೂ ಲಿಟ್ಮಸ್ ಅಂತ ಹೇಳಿ ಕರಿತೀವಿ. ಡೆಡ್ಲಿ ಅಪೋಸಿಟ್ ಟು ದಟ್ ಒನ್ ಅಂತ ನಾನು ಆವಾಗಲೇ ಹೇಳಿದೆ. ಆ್ಯಸಿಡ್ ಏನು ಮಾಡುತ್ತೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಮಗೆಲ್ರಿಗೂ ಗೊತ್ತು ಲೆಮನ್ ಜ್ಯೂಸಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಲೆಮನ್ ಪಕ್ಕ ಇರಬೇಕು. ಸೊ ವಾಟ್ರು, ಶುಗರು, ಸಮ್ ಆಫ್ ದಿ ಇಂಗ್ರೀಡಿಯೆಂಟ್ಸನ್ನು ಮತ್ತೆ ಯೂಸ್ ಮಾಡ್ತಾರೆ ಟೇಸ್ಟ್ ಪರ್ಪಸ್ಸಿಗೆ ಮಾತ್ರ. ಸೊ ಮೇಜರಾಗಿ ಶುಗರ್ ಮತ್ತು ಲೆಮನ್, ವಾಟರ್, ಇಷ್ಟಂತೂ ಬೇಕೇ ಬೇಕು. ಅಷ್ಟಿದ್ದಾಗ ನಾವು ಮನೆಯಲ್ಲೇ ಈಸಿಯಾಗಿ ಲಿಟ್ಮಸ್ ಪೇಪರ್ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ಕಂಡುಹಿಡಿಬೋದು. ಸೊ ಯಾವ ಕಲರಿಂದ ಯಾವ ಕಲರಿಗೆ ಅದು ಟರ್ನ್ ಆಗುತ್ತೆ ಅಂತ. ಸೊ ಲೆಮನನ್ನು ಕ್ಲೀನಾಗಿ ಸ್ಕ್ವೀಸ್ ಮಾಡಿ ಅದನ್ನು ಹಿಂಡಿ, ಸೊ ಲೆಮನ್ ರಸ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬೀಕರಲ್ಲಿ, ಸೊ ಬ್ಲೂ ಲಿಟ್ಮಸ್ ಪೇಪರನ್ನು ಅದರೊಳಗಡೆ ಅದ್ದಿದ್ರೆ
ಸೊ ಗೊತ್ತು ನಿಮಗೆ ಲೆಮನ್ ಅಂತ ಹೇಳಿದ್ರೆ ಇಟ್ ಕಂಟೆನ್ಸ್ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಸ್ಕ್ವೀಸ್ ಮಾಡಿ ಅದರೊಳಗಡೆ ನೀಲಿ ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರೆಡ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಲ್ಲಿಗೆ ಬ್ಲೂ ಲಿಟ್ಮಸ್ ಪೇಪರನ್ನು ರೆಡ್ ಲಿಟ್ಮಸ್ ಪೇಪರ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದು ಒನ್ ಆ್ಯಸಿಡ್. ದಟ್ ಆ್ಯಸಿಡ್ ವಿ ಕಾಲ್ ಇಟ್ ಆಸ್ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಇಂಡಿಕೇಟ್ ಯಾವುದು ಮಾಡತ್ತೋ ಅದಕ್ಕೆ ಏನಂತ ಕರಿತೀವಿ ಅಂದರೆ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಸೂಚಕಗಳು ಅಂತ ಹೇಳಿ ಕರಿತೀವಿ. ಸಮ್ ಆಫ್ ದಿ ಇಂಡಿಕೇಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಸೊ ಅಲ್ಲೇನಾಗುತ್ತೆ ಫಿನಾಫ್ಥಲೀನ್ ಅಂತ ಹೇಳಿ ಕರಿತೀವಿ, ದೆನ್ ಮೀಥೈಲ್ ಆರೆಂಜ್ ಅಂತ ಹೇಳಿ ಕರಿತೀವಿ. ಸೊ ಫಿನಾಫ್ಥಲೀನ್, ಮೀಥೈಲ್ ಆರೆಂಜ್ ಇದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಇಂಡಿಕೇಟರ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಆಲ್ ಫ್ಯಾಕ್ಟರಿ ಅಂತ ಹೇಳಿ ಕರಿತೀವಿ. ಆಲ್ ಫ್ಯಾಕ್ಟರಿ ಅಂದರೆ ಕನ್ನಡದಲ್ಲಿ ಏನಂತ ಹೇಳಿದ್ರೆ ಗ್ರಾಣ ಅಂತ ಹೇಳಿ ಕರಿತೀವಿ. ಗ್ರಾಣ ಅಂತ ಎಕ್ಸಾಮಲ್ಲಿ ಕೊಡದೇ ಇದ್ರು ಪಕ್ಕ ಸೂಚಕಗಳು ಅಂತ ಕೊಟ್ಟಿರ್ತಾರೆ. ಸೊ ಸೂಚಕಗಳು ಕೊಟ್ಟಿಲ್ಲ ಅಂತ ಹೇಳಿದ್ರು ಇಂಡಿಕೇಟರ್ಸ್ ಅಂತ ಹ್ಯಾಸ್ ಇಟ್ ಈಸ್ ಕನ್ನಡದಲ್ಲೂ ಕೂಡ ಅದನ್ನು ಪ್ರಿಂಟ್ ಮಾಡಿ ಕೊಡ್ಬೋದು ಎಕ್ಸಾಮಲ್ಲಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟು ನೆನಪಿರಲಿ, ಒಂದು ಸಬ್ಸ್ಟೆನ್ಸ್ ಅಥವಾ ಒಂದು ಸೊಲ್ಯೂಷನ್ ಅದರೊಳಗಡೆ ಯಾವುದೇ ಒಂದು ಲಿಟ್ಮಸ್ ಪೇಪರನ್ನು ಅಥವಾ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕಲರ್ ಚೇಂಜ್ ಆಗ್ತಾ ಇದೆ, ಕಲರ್ ಚೇಂಜ್ ಮಾಡ್ತಾ ಇದೆ ಆ ಸೊಲ್ಯೂಷನ್ ಅಥವಾ ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಯಾವುದು ಇಂಡಿಕೇಟ್ ಮಾಡತ್ತೋ ಸೊ ದಟ್ ವಿ ಕಾಲ್ ಇಟ್ ಆಸ್ ಇಂಡಿಕೇಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಈವರೆಗೂ ನಾವೇನೇನು ಬೇಸಿಕ್ ಅಂತ ಹೇಳಿದ್ವಲ್ವ ಆ ಬೇಸಿಕ್ ಪಾಯಿಂಟು ಆ್ಯಸಿಡ್ಡು, ಸಮ್ ಆಫ್ ದಿ ಆ್ಯಸಿಡ್ ಲೈಕ್ HCl, H2SO4, HNO3, ನೈಟ್ರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ದೆನ್ ಅಸಿಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್ ಅದೆಲ್ಲದೂ ಕೂಡ ಆ್ಯಸಿಡ್ಗಳಿಗೆ ಎಕ್ಸಾಂಪಲ್ಸ್ ಆಗುತ್ತೆ. ದೆನ್ ಬೇಸ್ ಅಂತ ಬಂದರೆ KOH, ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, NaOH, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ದೆನ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಮತ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು, ದೀಸ್ ಆರ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಫಾರ್ ಬೇಸ್ ಅಂತ ಹೇಳಿ ಕರಿತೀವಿ. ಸೊ ಆ್ಯಸಿಡ್ ಗೊತ್ತಾಯಿತು, ಎಕ್ಸಾಂಪಲ್ ಗೊತ್ತಾಯಿತು, ಬೇಸಿಗೆ ಎಕ್ಸಾಂಪಲ್. ಸೊ ನೆಕ್ಸ್ಟು ಏನಾಗುತ್ತೆ, ಸೊ ಆ್ಯಸಿಡ್ ಬೇಸ್ ಏನಾದರೂ ನಾವು ಎಕ್ಸ್ಪೆರಿಮೆಂಟ್ ಥ್ರೂ ಕಲಿಬೋದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಲಿಬೋದು. ಸೊ ಈ ಒಂದು ಆ್ಯಸಿಡ್ಡು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸೊ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಯಿತು ಅಂತ ಹೇಳಿದ್ರೆ ಸಾಲ್ಟ್ ರಿಲೀಸ್ ಆಗುತ್ತೆ, ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ H2 ಗ್ಯಾಸ್ ಅಂತ ಹೇಳಿ ಕರಿತೀವಿ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಒಂದು ಆಮ್ಲ ಲೋಹದ ಜೊತೆ ರಿಯಾಕ್ಟ್ ಆದಾಗ ಅಲ್ಲೇನಾಗುತ್ತೆ ಲವಣ ಬಿಡುಗಡೆ ಆಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬ್ರೇಟ್ ಆಗುತ್ತೆ. ಇಷ್ಟು ನೆನಪಿರ್ಬೇಕು ನಮಗೆ. ಎಕ್ಸಾಮಲ್ಲಿ ಇದನ್ನು ಹೆಂಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ವಿಚ್ ಗ್ಯಾಸ್ ಈಸ್ ಲಿಬ್ರೇಟೆಡ್ ಅಂತ ಹೇಳಿ ಕರೀತಾರೆ. ಅಂದರೆ ಆಮ್ಲ ಲೋಹದೊಂದಿಗೆ ವರ್ತನೆ ಮಾಡಿದಾಗ ಏನು ಅಂದರೆ ಯಾವ ಒಂದು ಅನಿಲ ಬಿಡುಗಡೆ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗುತ್ತೆ, ಜೊತೆಗೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಲವಣ ಉತ್ಪತ್ತಿ ಆಗುತ್ತೆ. ಇಷ್ಟು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಒಂದು ಡಯಾಗ್ರಾಮನ್ನು ನೋಡ್ತಾ ಇದ್ವಿ. ಡಯಾಗ್ರಾಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಜಿಂಕ್ ಗ್ರ್ಯಾನ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ನಮ್ಮ ಪಿರಿಯಾಡಿಕ್ ಟೇಬಲ್ನ 30th ಎಲಿಮೆಂಟ್ ಇದು, ಪಕ್ಕಾ ನೆನಪಿರಬೇಕು. ನಾವಿವಾಗ 10th ಎಕ್ಸಾಮ್ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿಂದನೇ ಅದು ಸ್ಟಾರ್ಟ್ ಆಗಬೇಕು. ಪಿರಿಯಾಡಿಕ್ ಟೇಬಲಲ್ಲಿ ಹೈಡ್ರೋಜನ್ ಟು ಜಿಂಕ್ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಪ್ರೀವಿಯಸ್ ಎಕ್ಸಾಮ್ಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಕ್ಯಾಂಡಿಯಮ್, ಟಿಟ್ಯಾನಿಯಮ್, ವೆನೇಡಿಯಮ್ ನಾವೇನು 21, 22, 23 ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ತನಕನೂ ಕೇಳಿದ್ದಾರೆ. ಫೆರಸ್ ಅಂತೂ ಪಕ್ಕ ಕೇಳ್ತಾರೆ 26th ಎಲಿಮೆಂಟು. ಬಟ್ ಜಿಂಕ್ ನಮಗೀಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಇವಾಗ ಕಲಿತಾ ಇದ್ದೀವಿ, ಓದ್ತಾ ಇದ್ದೀವಿ. ಸೊ ಜಿಂಕ್ ಗ್ರ್ಯಾನ್ಯೂಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ದಿ 30th ಎಲಿಮೆಂಟ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ಕರಿತೀವಿ. 1ರಿಂದ 30 ತನಕ ಅಟ್ಲೀಸ್ಟ್ 118 ನಾವು ಕಲಿಯೋಕ್ಕಾಗಿಲ್ಲ ಅಂದ್ರೂ 30 ಎಲಿಮೆಂಟ್ ನಮಗೆ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ನೆನ್ಪಿಟ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಅಟಾಮಿಕ್ ನಂಬರ್ ಅಂತೂ ಪಕ್ಕ ನಮಗೆ ಗೊತ್ತಿರಲೇಬೇಕು. ಸೊ ಇಲ್ಲಿ ಜಿಂಕ್ ಗ್ರ್ಯಾನ್ಯೂಲು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಅದೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಒನ್ನು ಸಲ್ಫ್ಯೂರಿಕ್ ಆ್ಯಸಿಡನ್ನು ತೊಗೊಳ್ತಾ ಇದ್ದಾರೆ. ಸೊ ಯಾವುದಾದ್ರು ಆ್ಯಸಿಡ್ ತೊಗೋಬೋದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೋಬೋದು, ಅಸಿಟಿಕ್ ಆ್ಯಸಿಡ್ ತೊಗೋಬೋದು, ಅಥವಾ ನೈಟ್ರಿಕ್ ಆ್ಯಸಿಡ್ ತೊಗೋಬೋದು. ಇಲ್ಲಿ ಎಕ್ಸ್ಪೆರಿಮೆಂಟಿಗೆ ಯೂಸ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿ ಕರಿತೀವಿ, ಅಥವಾ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಡೈಲ್ಯೂಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಡೈಲ್ಯೂಟು ಕಾನ್ಸಂಟ್ರೇಟೆಡ್ ಏನೂ ಇಲ್ಲ. ಡೈಲ್ಯೂಟ್ ಅಂತ ಹೇಳಿದ್ರೆ ಸಮ್ ಆಫ್ ದಿ ಅದರ್ ಇಂಗ್ರೀಡಿಯೆಂಟ್ಸನ್ನು ಅಥವಾ ಅದರ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿ ಅದರ ಒಂದು ಕಾನ್ಸಂಟ್ರೇಷನನ್ನು, ಅದರ ಒಂದು ಪವರನ್ನು ಏನು ಮಾಡೋದು, ಡಿಕ್ರೀಸ್ ಮಾಡೋದು. ಬಿಕಾಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವು ಹಾಗೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ವೆರಿ ವೆರಿ ಡೇಂಜರಸ್ ಅಂತ ಹೇಳಿ ಕರಿತೀವಿ. ಒಂದು ವುಡನ್ ಪೀಸ್ ಮೇಲೆ ಅದನ್ನು ಹಾಕಿದಾಗ ಫುಲ್ ಅದು ಬರ್ನ್ ಆಗಿ ಅದ್ರ ಕಲರೇ ಚೇಂಜ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ.
ಅಥವಾ ಒಂದು ಬಟ್ಟೆ ಮೇಲೆ ಬಿದ್ದರೆ ಏನಾಗುತ್ತೆ, ಅದು ಸುಟ್ಟೋಗುತ್ತೆ. ಸೊ ಅಷ್ಟು ಪವರ್ಫುಲ್ ಇರೋದನ್ನು ತೊಗೊಳಕ್ಕಾಗದೇ ಇರೋದ್ರಿಂದ ಲ್ಯಾಬೊರೇಟರೀಸಲ್ಲಿ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಡೈಲ್ಯೂಟ್ ಮಾಡಿರ್ತಾರೆ. ದಟ್ ವಿ ಕಾಲ್ ಇಟ್ ಆಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಮ್ಲಕ್ಕೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜಿಂಕ್ ಗ್ರ್ಯಾನ್ಯೂಲ್ಸನ್ನು, ಸತು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ, ಜಿಂಕ್ ಗ್ರ್ಯಾನ್ಯೂಲ್ಸನ್ನು ಅದರೊಳಗಡೆ ಹಾಕ್ತಾ ಇದ್ದಾರೆ. ಸೊ ಅದನ್ನು ಹಾಕಿದ ತಕ್ಷಣ ಏನಾಗ್ತಿದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಬಬಲ್ಸ್ ಉತ್ಪತ್ತಿ ಆಗ್ತಿದೆ. ನಾನು ಆವಾಗಲೇ ಹೇಳಿದೆ, ಒಂದು ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸಾಲ್ಟ್ ಫಾರ್ಮೇಷನ್ ಆಗೋದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ಒಂದು ಟೆಸ್ಟ್ ಟ್ಯೂಬ್ ತೊಗೋಬೇಕು. ಟೆಸ್ಟ್ ಟ್ಯೂಬಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕಬೇಕು. ಅದಾದಮೇಲೆ ಜಿಂಕ್ ಗ್ರ್ಯಾನ್ಯೂಲ್ಸನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸತುವಿನ ಚೂರನ್ನು ಅದಕ್ಕೆ ಹಾಕಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಬಟ್ ಅದನ್ನು ಡೈರೆಕ್ಟಾಗಿ ಲಿಬ್ರೇಟ್ ಆಗೋಕ್ಕೆ ಬಿಡ್ದೇನೆ ಒಂದು ಸೋಪ್ ಸೊಲ್ಯೂಷನನ್ನು ಇನ್ನೊಂದು ಬೀಕರಲ್ಲಿ ತೊಗೊಳ್ತಾರೆ. ಅದ್ರ ಜೊತೆ ಅಂದರೆ ನಿರ್ಗಮನಾಳ, ಡೆಲಿವರ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಮೂಲಕ ಅದನ್ನು ಹಾಯಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೈಡ್ರೋಜನ್ನಿನ ಬಬ್ಬಲ್ಸು ಜಾಸ್ತಿ ಆಗುತ್ತೆ. ಸೋಪ್ ಸೊಲ್ಯೂಷನ್ಗೆ ಅದನ್ನು ಆ್ಯಡ್ ಮಾಡಿದಾಗ ಹೈಡ್ರೋಜನ್ ಬಬಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಬಿಡುಗಡೆ ಆಗಿರೋ ಹೈಡ್ರೋಜನ್ ಬಬ್ಬಲ್ಸಿಗೆ ನಾವು ಒಂದು ಜಸ್ಟ್ ಒಂದು ಕ್ಯಾಂಡಲನ್ನು ಹಿಡಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನು ಏನು ಮಾಡಿರಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಹಚ್ಚಿರಲ್ಲ, ಬಟ್ ಅದನ್ನು ಹಿಡಿದಾಗ ಹೈಡ್ರೋಜನ್ ಬಬಲ್ಸಿಗೆ ಅದು ಹೊತ್ಕೊಳ್ಳುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಒಂದು ಸೌಂಡ್ ಫಾರ್ಮೇಷನ್ ಆಗುತ್ತೆ, ಒಂದು ಸೌಂಡ್ ಬರುತ್ತೆ, ಬಿಕಾಸ್ ಹೈಡ್ರೋಜನ್ ಗ್ಯಾಸ್ ಅಷ್ಟು ಪವರ್ಫುಲ್ ಆಗಿರುತ್ತೆ. ಸೊ ಆ್ಯಸಿಡು ಮತ್ತು ಮೆಟಲ್ಲು ರಿಯಾಕ್ಟ್ ಆದಾಗ ಒಂದು ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಸೊ ಇಲ್ಲಿ ಇರೋದೇನು ಅಂತ ಹೇಳಿದ್ರೆ ನಾವು ಇಷ್ಟೊತ್ತು ಮಾತಾಡಿದ್ದು ಯಾಕೆ ಅಂತ ಹೇಳಿದ್ರೆ ಒಂದು ಆಮ್ಲದ ಜೊತೆ ಲೋಹ ರಿಯಾಕ್ಟ್ ಆದಾಗ ಲವಣ ಬಿಡುಗಡೆ ಆಗುತ್ತೆ, ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಆ್ಯಸ್ ಇಟ್ ಈಸ್ ಒಂದು ಪ್ರತ್ಯಾಮ್ಲ ಲೋಹದೊಂದಿಗೆ ವರ್ತಿಸಿದಾಗ ಕೂಡ ಏನಾಗುತ್ತೆ, ಲವಣ ಮತ್ತು H2 ಗ್ಯಾಸು ಲಿಬ್ರೇಟ್ ಆಗುತ್ತೆ. ಸೊ ಇದನ್ನು ಒಂದು ಬೇಸ್ ಜೊತೆ ನಾವೊಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ NaOH ಗೊತ್ತು ನಿಮಗೆ, KOH, NaOH, CaOH ಟ್ವೈಸ್, MgOH ಟ್ವೈಸ್, ಇದೆಲ್ಲದೂ ಕೂಡ ಬೇಸಿಗೆ ಎಕ್ಸಾಂಪಲ್ ಅಂತ. ಅದರಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಸೊ NaOH ಅಂದರೆ ಬೇಸ್, ಪ್ರತ್ಯಾಮ್ಲದ ಜೊತೆ ಪ್ರತ್ಯಾಮ್ಲ ಏನು ಮಾಡುತ್ತೆ, ಲೋಹದ ಜೊತೆ ವರ್ತಿಸುತ್ತೆ, ಜಿಂಕ್. ಸೊ ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಎಲಿಮೆಂಟಿನ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಸೊ ಆ ಒಂದು ಸೋಡಿಯಂ ಹೈಡ್ರಾಕ್ಸೈಡು ಸತುವಿನ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಸೋಡಿಯಂ ಜಿಂಕೇಟ್ ಅಂತ ಹೇಳಿ ಕರಿತೀವಿ, Na2ZnO2 ಅಂತ ಹೇಳಿ ಕರಿತೀವಿ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಇದನ್ನು ಆ್ಯಸಿಡ್ ಜೊತೆ ನಾವು ಕಂಪೇರ್ ಮಾಡಿ ಹೇಳೋದಾದರೆ ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಳ್ಳೋಣ, H2SO4 ಪ್ಲಸ್ Zn. ಸೊ ಅಲ್ಲೇನಾಗುತ್ತೆ, ZnSO4 ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಾವು ಫಸ್ಟ್ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾರಾದರೂ ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ನೋಡಿಕೊಂಡು ಇದನ್ನು ನೋಡಬೇಕಾಗತ್ತೆ. ಬಿಕಾಸ್ ಅಲ್ಲೇನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಬರುತ್ತೆ, ಕಾಂಬಿನೇಷನ್ನು ಮತ್ತು ಡಿಕಾಂಪೋಸಿಷನ್ನು, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, 4 ಟೈಪ್ಸು ರಿಯಾಕ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ದಿಸ್ ಈಸ್ ಒನ್ ಆಫ್ ದ ಗುಡ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ, ಸ್ಥಾನಪಲ್ಲಟ ಕ್ರಿಯೆ. ನಾವು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಕೂಡ. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ SO4 ಅಂದರೆ ಜಿಂಕು ಸಲ್ಫೇಟ್ ಜೊತೆ ಸೇರ್ಕೊಳ್ತಾ ಇದೆ, H2SO4 ಅಂತೆ ನಾನು, ಸಲ್ಫ್ಯೂರಿಕ್ ಆ್ಯಸಿಡ್. ಸೊ H2 ರಿಲೀಸ್ ಆಗುತ್ತೆ. ಹೆಂಗೆ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ಬೇಸನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಅದನ್ನು ಆ್ಯಸಿಡಿಗೆ ಕಂಪೇರ್ ಮಾಡಿದಾಗ H2SO4 ZnSO4 ಪ್ಲಸ್ H2 ರಿಲೀಸ್ ಆಗುತ್ತೆ. ಸೊ ಅದನ್ನು ಕೂಡ ಇದ್ರ ಜೊತೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಎಕ್ಸಾಮ್ ಪರ್ಪಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ CaOH ಟ್ವೈಸ್ ಅಂತ ಇದೆ. ನಾನು ಹೇಳಿದೆ ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಬೇಸ್ ಅಂತ. MgOH ಟ್ವೈಸ್ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡು, ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ರಿಲೀಸ್ ಆಗುತ್ತೆ, ಜೊತೆಗೆ ವಾಟರ್ ಕೂಡ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲೇನು ನಾವು ಹೇಳ್ತೀವಿ, ಕ್ಯಾಲ್ಶಿಯಂ ಕಾರ್ಬೋನೇಟು, ಚಾಕ್ ಪೀಸು ಅದೆಲ್ಲದೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ನ ವಿವಿಧ ರೂಪಗಳು ಅಂತ ಹೇಳಿ ಕರಿತೀವಿ. ಅಂದರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ದಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. ಈ ಒಂದು ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಆಮ್ಲ. ಸೊ ಈ ಒಂದು ಮೆಟಲ್ ಕಾರ್ಬೋನೇಟ್ ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಲ್ಟ್ ಬಿಡುಗಡೆ ಆಗುತ್ತೆ, CO2 ಬಿಡುಗಡೆ ಆಗುತ್ತೆ, ಮತ್ತು ವಾಟರ್ H2O ರಿಲೀಸ್ ಆಗುತ್ತೆ.
ಅದನ್ನು ಈಕ್ವೇಷನ್ ಥ್ರೂ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl ಏನಾಗ್ತಿದೆ ಇಲ್ಲಿ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲ, HCl ಅನ್ನೋದು ಒಂದು ಆಮ್ಲ. ಪ್ರತ್ಯಾಮ್ಲ ಜೊತೆ ಆಮ್ಲ ಸೇರಿಕೊಂಡು ಏನಾಗ್ತಿದೆ ಅಂತ ಹೇಳಿದ್ರೆ ಸಾಲ್ಟ್ ಬಿಡುಗಡೆ ಆಗ್ತಿದೆ, ಬಿಕಾಸ್ NaCl ಜೊತೆ ಸೇರ್ಕೊಳ್ತಾ ಇದೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ, ಸ್ಥಾನಪಲ್ಲಟ ಕ್ರಿಯೆ. ಏನು ಸ್ಥಾನಪಲ್ಲಟ ಅಂದರೆ NaCl ಜೊತೆ ಸೇರ್ಕೊಳ್ತಾ ಇದೆ, ಉಳಿದಿದ್ದು 2 H 1 ಆಕ್ಸಿಜನ್ನು, ಸೊ H2O ವಾಟರ್ ರಿಲೀಸ್ ಆಗ್ತಾ ಇದೆ. ಈಸಿಲಿ ಕೆಮಿಕಲ್ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡ್ಬೋದು ಇದರಲ್ಲಿ. ಸೊ ಡಿಸ್ಪ್ಲೇಸ್ಮೆಂಟು ಇದೆ ಮತ್ತು ಈಕ್ವೇಷನ್ ಬ್ಯಾಲೆನ್ಸಿಂಗ್ ಕೂಡ ಆರಾಮಾಗಿ ಕಲಿಬೋದು ನಾವಲ್ಲಿ. ಬೇಸು ಆ್ಯಸಿಡ್ ಜೊತೆ ಅಥವಾ ಆ್ಯಸಿಡ್ ಬೇಸು ಪರಸ್ಪರ ವರ್ತಿಸಿದಾಗ ಅಥವಾ ಎರಡೂ ಕೂಡ ಕಂಬೈಂಡ್ ಆದಾಗ ಏನಾಗುತ್ತೆ, ಒಂದು ಸಾಲ್ಟ್ ಮತ್ತು ವಾಟರು ಫಾರ್ಮೇಷನ್ ಆಗುತ್ತೆ. ಸೊ ಈ ರೀತಿ ಆ್ಯಸಿಡ್ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ವಾಟರ್ ಬಿಡುಗಡೆ ಆಗೋದಕ್ಕೆ ಅಥವಾ ಲವಣ ಮತ್ತು ನೀರು ಬಿಡುಗಡೆ ಆಗುವಂಥ ಒಂದು ಕ್ರಿಯೆಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಅಂದರೆ ತಟಸ್ಥ ಕ್ರಿಯೆ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ. ಸೊ ಇದೂ ಕೂಡ ಅಷ್ಟೇ, ಏನಂತ ಹೇಳಿದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕನ್ನಡದಲ್ಲೇ ಕೇಳ್ಬೋದು, ಯಾಕೆಂದರೆ ತಟಸ್ಥ ಕ್ರಿಯೆ ರೇರು ಕೇಳಿರೋದು. ಸೊ ನೆಕ್ಸ್ಟು ತಟಸ್ಥ ಕ್ರಿಯೆ ಕೇಳಿದ್ರೂ ಅಷ್ಟೇ, ನ್ಯೂಟ್ರಲೈಸೇಷನ್ ಅಂತ ಕೇಳಿದ್ರು ಅಷ್ಟೇ. ವೆನ್ ಆ್ಯಸಿಡ್ ಬೇಸ್ ರಿಯಾಕ್ಟ್ ಈಚ್ ಅದರ್ ದೆರ್ ಈಸ್ ಎ ಲಿಬರೇಷನ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಆಮ್ಲ ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ. ಇಷ್ಟು ನೆನಪಿರಲಿ. ಸೊ ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ ಹೇಳಿದ್ರೆ ತಾಮ್ರದ ಆಕ್ಸೈಡ್ ಅಂದರೆ ಕಾಪರ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ, CuO ಅಂತ ಹೇಳಿ ಕರಿತೀವಿ. ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ. ಮೆಟಲ್ ಆಕ್ಸೈಡು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗೂ ಕೂಡ ಸಾಲ್ಟ್ ಮತ್ತು ವಾಟರ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಸೊ ನಾನ್ ಮೆಟಾಲಿಕ್ ಆಕ್ಸೈಡು ಬೇಸ್ ಜೊತೆ ರಿಯಾಕ್ಟ್ ಆದಾಗ ಏನು ಬಿಡುಗಡೆ ಆಗತ್ತೆ. ಸೊ ಇಲ್ಲಿ ಗೊತ್ತು ನಮಗೆ ಏನಂತ ಹೇಳಿದ್ರೆ CO2 ಮತ್ತು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಈ ಒಂದು ರಿಯಾಕ್ಷನ್ ನಮಗೆ ಆಲ್ರೆಡಿ ಗೊತ್ತು. ನೆಕ್ಸ್ಟ್ ಒನ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಶಿಯಂ ಡೈ ಆಕ್ಸೈಡ್ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯ ಅಂದರೆ ಅದು ಹೆಂಗೆ ಆ್ಯಸಿಡ್ ಬೇಸ್ ರಿಯಾಕ್ಟ್ ಆಗುತ್ತೋ ಅದೇ ರೀತಿ ನಾನ್ ಮೆಟಾಲಿಕ್ ಆಕ್ಸೈಡ್ ಕೂಡ ಆಮ್ಲೀಯ ಗುಣವನ್ನು ಹೊಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ನಾವೇನು ಕರಿತೀವಿ, ಕನ್ಸಿಡರ್ ಮಾಡ್ತೀವಿ, ಅದು ಕೂಡ ಆ್ಯಸಿಡ್ ಥರನೇ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರನ್ನು ಹೊಂದಿರುತ್ತೆ. ಸೊ ಅದೇನು ಅಂತ ಹೇಳಿ ನೋಡೋದಾದರೆ H+ ಅಯಾನ್ ಅಂತ ಹೇಳಿ ಕರಿತೀವಿ. ಸೊ H+ ಅಂದರೆ ಕ್ಯಾಟಯಾನ್, ಪ್ಲಸ್ ಪಾಸಿಟಿವ್ ಚಾರ್ಜ್ ಬಂದರೆ ಕ್ಯಾಟಯಾನ್. ನೆಕ್ಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ HClನಲ್ಲಿ Cl- ಇದೆ. ನೆಕ್ಸ್ಟು HNO3 ಅಂತ ಹೇಳಿ ಕರಿತೀವಿ. ಆಮೇಲೆ SO2 ಅಂತ ಹೇಳಿ ಕರಿತೀವಿ. CH3COOH ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅಸಿಟಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ, CH3COOH. ಸೊ ಅಲ್ಲೂ ಕೂಡ CH3COO- ಆ್ಯನಯಾನ್ ಆಗಿ ಟ್ರಾನ್ಸ್ಫರ್ ಆದರೆ H+ ಅನ್ನೋದು ಕ್ಯಾಟಯಾನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ HCl H+ ಆಗುತ್ತೆ, Cl- ಆಗುತ್ತೆ. ಸೊ ಅಂದರೆ ನಾವೇನು ಪಾಸಿಟಿವ್ ಚಾರ್ಜ್ ಅಂತ ಹೇಳಿ ಕರಿತೀವಿ ಅದೆಲ್ಲದೂ ಕೂಡ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ನೆಗೆಟಿವ್ ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಾನ್ ಮೆಟಲ್ ಅಂತ ಹೇಳಿ ಕರಿತೀವಿ. ಅಂದರೆ ನಾನ್ ಮೆಟಲ್ಲಿಂದ ಏನಾಗುತ್ತೆ ಎಲೆಕ್ಟ್ರಾನ್ಸನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೆಗೆಟಿವ್ ಚಾರ್ಜಸನ್ನು ಹೊಂದಿರುತ್ತೆ. ನೆಕ್ಸ್ಟು H+ ಇದ್ದಿದ್ದು Cl- ಆಗುತ್ತೆ. KOH ಬೇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ K+OH- ಅಂತ ಹೇಳಿ ಕರಿತೀವಿ. ಸೊ ಯಾವ ಒಂದು ಗ್ರೂಪಿಗೆ OH ಆ್ಯಡ್ ಆಗಿರುತ್ತೋ ಸೊ ಅದನ್ನು ಬೇಸ್ ಅಂತ ಕರಿತೀವಿ. H+ ಎಲ್ಲಿರುತ್ತೋ ಫಾರ್ ಎಕ್ಸಾಂಪಲ್ HCl, H2SO4, HNO3 ವಾಟ್ ಎವರ್ ಆ್ಯಸಿಡ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಏನಾಗಿರುತ್ತೆ H+ ಅಯಾನ್ಸು ಇರುತ್ತೆ. ಸೊ H+ ಅಯಾನ್ಸು ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ಆ್ಯಸಿಡ್ ಅಂತೀವಿ. OH- ಅಯಾನ್ಸ್ ಹೈಡ್ರಾಕ್ಸೈಡ್ ಗ್ರೂಪು ಅಟ್ಯಾಚ್ ಆಗಿತ್ತು ಅಂತ ಹೇಳಿದ್ರೆ ಬೇಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಲ್ಲೇ ನೋಡ್ತಾ ಇದ್ದೀವಿ ನಾವು NaOH Na+ ಆಗುತ್ತೆ, OH- ಆಗುತ್ತೆ. KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ K+OH-, MgOH ಟ್ವೈಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕರಿತೀವಿ. ಸೊ Mg2+ ಮತ್ತು 2OH- ಅಂತ ಹೇಳಿ ಕರಿತೀವಿ. ಸೊ ನಾನು ಹೇಳಿದೆ H+ ಅಯಾನ್ ಕಾನ್ಸಂಟ್ರೇಷನ್ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಅದಕ್ಕೆ ಆ್ಯಸಿಡ್ ಅಂತೀವಿ. OH- ಅಯಾನ್ ಕಾನ್ಸಂಟ್ರೇಷನ್ ಯಾವುದರಲ್ಲಿ ಲಿಬ್ರೇಟ್ ಆಗುತ್ತೋ ಸೊ ಬಿಡುಗಡೆ ಆಗುತ್ತೋ ಅದಕ್ಕೆ ಬೇಸ್ ಪ್ರತ್ಯಾಮ್ಲ ಅಂತ ಹೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಒನ್
ಆಮ್ಲ ಮತ್ತು ಪ್ರತ್ಯಾಮ್ಲ ಆ್ಯಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತು ವಾಟರ್ ರಿಲೀಸ್ ಆಗುತ್ತೆ. ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಹ್ಯಾಸ್ ನ್ಯೂಟ್ರಲೈಸೇಷನ್, ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ H+OH- ಅಂದರೆ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಅಂತ ಹೇಳಿ ಕರಿತೀವಿ, H2O ಅಂತ ಹೇಳಿ. ಸೊ ಅದನ್ನು ಆ್ಯನಯಾನ್ ಕ್ಯಾಟಯಾನ್ ಆಗಿ ಡಿವೈಡ್ ಮಾಡಿದಾಗ H+ ಆಗುತ್ತೆ, ಅಂದರೆ ಆ್ಯಸಿಡ್. OH- ಎಲ್ಲಿ ಪ್ರೆಸೆಂಟ್ ಇರುತ್ತೋ ಬೇಸ್. ಸೊ H+OH- ಸೇರ್ಕೊಂಡು ಏನಾಗಿರುತ್ತೆ, H2O ವಾಟರ್ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ pH, ಪವರ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಪಿ ಅಂದರೆ ಗೊತ್ತು, ಪೊಟೆನ್ಸ್, ಪವರ್ ಅಂತ ಅಷ್ಟೇ, ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಸೊ pH ಅಂತ ಹೇಳಿದ್ರೆ ನೆಗೆಟಿವ್ ಲಾಗರಿದಮಿಕ್ ಫಾರ್ಮ್ ಆಫ್ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳಿ ನಾವು ಮಾತಾಡ್ತಾ ಇರೋದ್ರಿಂದ H+ ಅಯಾನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಆ್ಯಸಿಡಿಟಿ ಯಾವ ಕಡೆ ಜಾಸ್ತಿ ಆಗುತ್ತೆ, ಆ್ಯಸಿಡಿಟಿ ಯಾವ ಕಡೆ ಕಡಿಮೆ ಆಗುತ್ತೆ. ಸೊ ಆ್ಯಸಿಡಿಟಿ ಕಡಿಮೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೇಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿರುತ್ತೆ. ಆಫ್ಕೋರ್ಸ್ ಈಗ ಆ್ಯಸಿಡ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬೇಸ್ ಕಡಿಮೆ ಆಗುತ್ತೆ, ಬೇಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದ ಕಡೆ ಆ್ಯಸಿಡ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಸೊ ಈ ಒಂದು pH ಸ್ಕೇಲು ಏನಂತ ಹೇಳಿದ್ರೆ ಮೇನ್ಲಿ ಡಿಪೆಂಡ್ಸ್ ಅಪಾನ್ H+ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಎಕ್ಸಾಮಲ್ಲೂ ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ, pH ಸ್ಕೇಲನ್ನು ಡ್ರಾ ಮಾಡಿ ಅಂತ ಹೇಳಿ ಕೇಳ್ತಾರೆ. ಅದರ್ವೈಸ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ pH ಸ್ಕೇಲನ್ನು ಅಬ್ಸರ್ವ್ ಮಾಡಿದ್ರೆ 0 to 7, 7 to 14 ಅಂತ ಹೇಳಿ ನೋಡ್ತಾ ಇದ್ದೀವಿ ನಾವು ನಂಬರಿಂಗನ್ನು. ಸೊ ಇನ್ ಬಿಟ್ವೀನ್ ದಟ್ 0 to 7 ಅಂದರೆ ಯಾವ ನಂಬರಿಂಗ್ ಇರುತ್ತೆ ಗೊತ್ತು ನಿಮಗೆ, 1 to 6ವರೆಗೂ ನಂಬರ್ ಇರುತ್ತೆ. 7 to 14, 7 ಆದಮೇಲೆ ಎಷ್ಟು ನಂಬರ್ ಬರುತ್ತೋ ಅಪ್ ಟು 14ವರೆಗೂ ಇಷ್ಟು ನೆನಪಿರಬೇಕು, 0, 7, 14 ಅಂತ ಹೇಳಿ. ಇನ್ ಬಿಟ್ವೀನ್ ನಂಬರ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಆಮ್ಲೀಯ ಸ್ವಭಾವ ಹೆಚ್ಚುತ್ತಿರುವುದು. ಸೊ ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ, ಅಸಿಡಿಟಿ ಏನಾಗ್ತಿದೆ ಜಾಸ್ತಿ ಆಗ್ತಾ ಇದೆ. ಬಟ್ ಈ ಕಡೆ OH- ಅಯಾನ್ ಕಾನ್ಸಂಟ್ರೇಷನ್, ನಾನು ಹೇಳಿದೆ ಆವಾಗಲೇ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಅಲ್ಲೇನಾಗುತ್ತೆ OH- ಅಯಾನ್ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಬೇಸಿಕ್ ನೇಚರು ಇನ್ಕ್ರೀಸ್ ಆಗುತ್ತೆ, ಅಂದರೆ ಪ್ರತ್ಯಾಮ್ಲೀಯ ಗುಣ ಏನಾಗುತ್ತೆ ಜಾಸ್ತಿ ಆಗತ್ತೆ. ಸೊ ಅಲ್ಲಿ OH- ಅಯಾನ್ ಕಾನ್ಸಂಟ್ರೇಷನ್ ಇದೆ, ಸೊ ಪ್ರತ್ಯಾಮ್ಲ ಅಂತ ನಾವು ಕರಿತಿದ್ದೀವಿ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ H+ ಅಯಾನು ಡಿಕ್ರೀಸ್ ಅಂತ ಹೇಳಿ ಕರಿತೀವಿ. ಅಂದರೆ 0 to 7 ಅಂದರೆ 7 ಬಿಲೋ ನಂಬರಿಂಗ್ ಯಾವುದಿರುತ್ತೋ ಅದಕ್ಕೆ ಬೇಸ್ ಅಂತ ಹೇಳಿ ಕರಿತೀವಿ, ಸಾರಿ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 5.5, 4.5 ಅಥವಾ 1, 2, 3, 4, 5, 6 ಅಪ್ ಟು 6 ಅಂದರೆ ಬಿಲೋ 7 ಯಾವುದಿರುತ್ತೋ ಅದಕ್ಕೆ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಎಬೋವ್ 7, 8, 9, 10, 11, 12, 13, 14 ಸೊ 7ಕ್ಕಿಂತ ಜಾಸ್ತಿ ನಂಬರಿಂಗ್ ಯಾವ ಒಂದು ಸಬ್ಸ್ಟೆನ್ಸಿಗಿರುತ್ತೋ ಅದಕ್ಕೆ ಬೇಸ್ ಪ್ರತ್ಯಾಮ್ಲ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಅಬೌಟ್ 7 ಅಂತ ಹೇಳಿ ನೋಡೋದಾದರೆ ದಟ್ಸ್ ನ್ಯೂಟ್ರಲ್. ಡಿಸ್ಟಿಲ್ ವಾಟರ್ pH ಎಷ್ಟು ಅಂದರೆ ನ್ಯೂಟ್ರಲ್, 7 ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಅಂದರೆ ಮಾನವನ ದೇಹದ ರಕ್ತದ pH ಏನು ಅಂತ ಹೇಳಿದರೆ ಸ್ಲೈಟ್ಲಿ ಅಲ್ಕಲೈನ್ ಅಂತ ಹೇಳಿ ಕರಿತೀವಿ, ಅಲ್ಪ ಪ್ರತ್ಯಾಮ್ಲ ಅಂತ ಹೇಳಿ. 7.4 ಈಗ 7 ಇದ್ದರೆ ನ್ಯೂಟ್ರಲ್ ಅನ್ಬೋದಿತ್ತು, ಅಥವಾ 8 ಇದ್ದರೆ ಬೇಸ್ ಅನ್ಬೋದಿತ್ತು. 7.4 ಅಂದರೆ ಸ್ಲೈಟ್ಲಿ ಅಲ್ಕಲೈನ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ pH ಕಾಗದದ ಮೇಲೆ ಕೆಲವು ಸಾಮಾನ್ಯ ವಸ್ತುಗಳ pH ಮೌಲ್ಯ. ಸೊ ಇಲ್ಲಿ ಕಲರಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಏನಾಗುತ್ತೆ ಅಂತ ಹೇಳಿದ್ರೆ 0, 1, 2, 3, 4, 5, 6, 7 ಅಂತ ಇದೆ. ಸೊ ಬಿಲೋ 7 ಏನಿದೆ 6, 5.5, 4.5, 3, 2, 1, 0 ಸೊ ಇಷ್ಟು ಏನಾದರೂ ಇತ್ತು ಅಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಲಿಂಬೆ ರಸ, ಸಿಟ್ರಿಕ್ ಆ್ಯಸಿಡ್, ನೆಕ್ಸ್ಟು ಗ್ಯಾಸ್ಟ್ರಿಕ್ ಜ್ಯೂಸ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅದು ಕೂಡ ಏನಾಗಿರುತ್ತೆ ಅಂದರೆ ಆ್ಯಸಿಡ್ ಆಗಿರುತ್ತೆ. ನೆಕ್ಸ್ಟು ಶುದ್ಧ ನೀರು, ನಾನು ಆವಾಗಲೇ ಹೇಳಿದೆ pH ಆಫ್ ಡಿಸ್ಟಿಲ್ ವಾಟರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ 7. ಸೊ ರಕ್ತ, ಮಾನವನ ದೇಹದಲ್ಲಿರೋ ರಕ್ತ 7.4 ಸ್ಲೈಟ್ಲಿ ಆಲ್ಕಲೈನ್ ಅಂತೀವಿ. ನೆಕ್ಸ್ಟ್ ಒನ್ ಬೇಸ್ ಯಾವ್ದು ಹಾಗಿದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿದೆ ಅಂದರೆ OH- ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಬೇಸ್ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿ ಕರಿತೀವಿ, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಹೇಳಿ ಕರಿತೀವಿ. ಸೊ ಅದರದ್ದು
14 ಅಂತ ಹೇಳಿ ಕರಿತೀವಿ. ಎಬೋವ್ 7 ಇದ್ದರೆ ಬೇಸ್, ಬಿಲೋ 7 ಇತ್ತು, 0 to 7 ಇತ್ತು ಅಂತ ಹೇಳಿದರೆ ಆ್ಯಸಿಡ್, ಎಕ್ಸಾಕ್ಟ್ಲಿ 7 ಇದ್ದರೆ ನ್ಯೂಟ್ರಲ್. ಸೊ ಪಿ ಹೆಚ್ ಸ್ಕೇಲ್ ಟೋಟಲಿ ಡಿಪೆಂಡಿಂಗ್ ಅಪಾನ್ H plus ions ಆ್ಯಸಿಡ್, OH minus ions ಬೇಸ್. ಸೊ ನೆಕ್ಸ್ಟ್ ಒನ್, ಡೇ ಟು ಡೇ ಲೈಫಲ್ಲಿ ಪಿ ಹೆಚ್ ಬೇಕಾ? ಎಕ್ಸಾಕ್ಟ್ಲಿ ಬೇಕು. ಯಾಕೆ ಅಂತ ಹೇಳಿದ್ರೆ ಇವಾಗ 7 to 7.8 ಪಿ ಹೆಚ್ ವ್ಯಾಪ್ತಿಯಲ್ಲಿ ಹ್ಯೂಮನ್ ಬೀಯಿಂಗ್ಸ್ದು ಬಾಡಿ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಸ್ಲೈಟ್ಲಿ ಆಲ್ಕಲೈನ್ ಬ್ಲಡ್, ಪಿ ಹೆಚ್ ಆಫ್ ಬ್ಲಡ್, ಹ್ಯೂಮನ್ ಬೀಯಿಂಗ್ಸ್ ಬ್ಲಡ್ಡು 7.4 ಅಂದರೆ ಸ್ಲೈಟ್ಲಿ ಆಲ್ಕಲೈನ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಆ್ಯಸಿಡ್ ರೈನ್ ಅಂದರೆ ನ್ಯಾಚುರಲ್ ಆಗಿ ಬರ್ತಿರೋ ರೈನ್ ಜೊತೆಗೆ ಸಮ್ ಆಫ್ ದಿ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಏನಾಗುತ್ತೆ ಸೇರಿಕೊಳ್ಳುತ್ತೆ. ಸೊ ಅದು ಮಳೆ ಜೊತೆಗೆ ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ್ಯಸಿಡ್ ರೈನ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಆ್ಯಸಿಡ್ ರೈನ್, ನಾವು ಆ್ಯಸಿಡ್ ರೈನ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಅದ್ರ ಪಿ ಹೆಚ್ ಗೊತ್ತಿರಬೇಕು 5.6. ವಾಟ್ ಎವರ್ 7ಗಿಂತ ಕಡಿಮೆ ಇತ್ತಾ ಗೋ ಫಾರ್ ಆ್ಯಸಿಡ್, 7ಗಿಂತ ಜಾಸ್ತಿ ಇತ್ತಾ ಬೇಸ್, ಎಕ್ಸಾಕ್ಟ್ಲಿ 7 ಇತ್ತಾ ನ್ಯೂಟ್ರಲ್. ಸೊ ದಟ್ ಕಾನ್ಸೆಪ್ಟ್ ಕ್ಲಿಯರ್ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಶುಕ್ರ ಗ್ರಹದ ವಾತಾವರಣ ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4 ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದಾಗದೆ ಈ ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿರಬಹುದೆಂದು ನೀವು ಭಾವಿಸುತ್ತೀರಾ? ಸೊ ಅಲ್ಲೇನಾಗ್ತಿದೆ ಅಂತ ಕೇಳಿದ್ರೆ ಇದ್ರದ್ದು ಶುಕ್ರ ಗ್ರಹದಲ್ಲಿ ಇರ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್ ಸೂಟೇಬಲ್ಲ ಜೀವಿಗಳಿಗೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಆಗಲ್ಲ. ಬಿಕಾಸ್ ಅಲ್ಲಿ ಆ್ಯಸಿಡ್ ಮತ್ತು ಬೇಸ್ ಅಂತ ನಾವೇನು ಕನ್ಸಿಡರ್ ಮಾಡಿದ್ವಿ ಅದೆಲ್ಲ ಈಕ್ವಲ್ ಕ್ವಾಂಟಿಟಿನಲ್ಲಿ ಇದ್ದರೆ ಮಾತ್ರ ಏನಾಗುತ್ತೆ ಹ್ಯೂಮನ್ ಬೀಯಿಂಗ್ಸು ಲೈಫ್ ಲೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅದರ್ವೈಸ್ ಈಸಿ ಆಗೋದಿಲ್ಲ. ನೆಕ್ಸ್ಟು ನಿಮ್ಮ ಹಿತ್ತಲಿನ ಮಣ್ಣಿನ ಪಿ ಹೆಚ್ ಮೌಲ್ಯ. ಸೊ ಇದಕ್ಕೆ ಪಿ ಹೆಚ್ ಪೇಪರ್ ಅಂತ ಇರುತ್ತೆ. ಸೊ ಒಂದು ಬೀಕರಿಗೆ ಮಣ್ಣನ್ನು ಹಾಕ್ಕೊತೀರಾ, ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು ನೀರನ್ನು ಹಾಕ್ತೀರಾ. ಸೊ ನೀರನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿದಾಗ, ಚೆನ್ನಾಗಿ ಅದನ್ನು ಕದಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಅದನ್ನು ಕದಡಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಡಬೇಕು, ಒಂದು ಹಾಫ್ ಆನ್ ಅವರು. ಸೊ ಅದೇನಾಗುತ್ತೆ ಕೆಳಗಡೆ ಸಾಯಿಲು ಕೂರತ್ತೆ ನೀಟಾಗಿ, ಮೇಲ್ಗಡೆ ಸಾಯಿಲ್ ಮಿಕ್ಸ್ ಆಗಿರೋ ವಾಟರು ಮೇಲ್ಗಡೆ ನಿಲ್ಲತ್ತೆ. ಸೊ 2 ಡಿಫ್ರೆಂಟ್ ಫಾರ್ಮ್ಸು ಅಲ್ಲಿ ನಮಗೆ ಕಾಣಿಸುತ್ತೆ. ಸೊ ದಟ್ 2 ಡಿಫ್ರೆಂಟ್ ಫಾರ್ಮ್ಸಲ್ಲಿ ಒಂದು ಪಿ ಹೆಚ್ ಪೇಪರನ್ನು ಅದ್ದಿದಾಗ ಸೊ ಆ ಸಾಯಿಲಿನ ಪಿ ಹೆಚ್ ಎಷ್ಟು ಅನ್ನೋದು ನಮಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ನಮಗೆ ಗೊತ್ತಿಲ್ಲದೇ ಯಾವುದೋ ಒಂದು ಪ್ಲ್ಯಾಂಟನ್ನು, ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಲೀಫನ್ನು ಮುಟ್ಟಿದಾಗ ನಮಗೆ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ತುರ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಸಮ್ ಆಫ್ ದಿ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ. ಅದು ಯಾವ ಪ್ಲ್ಯಾಂಟು, ಯಾವ ಒಂದು ಆ್ಯಸಿಡ್ ಅಂತ ಹೇಳಿ ನಾವು ನೆಕ್ಸ್ಟು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಇವಾಗ ನಾವೆಲ್ಲರೂ ಕೂಡ ಏನಾಗುತ್ತೆ ಅಂದರೆ ಕರೆಕ್ಟ್ ಇನ್ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಅಥವಾ ಇನ್ ಟೈಮಿಗೆ ಲಂಚ್, ಇನ್ ಟೈಮಿಗೆ ಡಿನ್ನರ್. ಅದರ್ವೈಸ್ ನಮಗೆ ಇಂಡೈಜೆಷನ್ ಆಗಿದೆ, ನಮಗೆ ಊಟ ಸೇರ್ತಾ ಇಲ್ಲ. ಸೊ ಎಲ್ರದ್ದು ಕೂಡ ಇದೇ ಪ್ರಾಬ್ಲಮ್ ಆಗಿರುತ್ತೆ. ನಮಗೆ ಊಟ ಸೇರ್ತಾ ಇಲ್ಲ, ನಮಗೆ ಇಂಡೈಜೆಷನ್ ಫೀಲ್ ಆಗ್ತಾ ಇದೆ. ಸೊ ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗ್ತಾ ಇಲ್ಲ, ವರ್ಕ್ ಪ್ರೆಷರ್ ಇದೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಯಾಕೆ ಹಂಗಾಗತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಒಂದು ಆ್ಯಸಿಡ್ ರಿಲೀಸ್ ಆಗ್ತಾ ಇರುತ್ತೆ. ದಟ್ ಆ್ಯಸಿಡ್ ವಿ ಕಾಲ್ ಇಟ್ ಆ್ಯಸ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸೊ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡು ನಮಗೆಲ್ರಿಗೂ ಕೂಡ ಟೈಮ್ ಟು ಟೈಮಿಗೆ ಹಶ್ವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಟೈಮ್ ಟು ಟೈಮ್ ಸರಿಯಾಗಿ ತಿಂದಿಲ್ಲ ಅಂತ ಹೇಳಿದ್ರೆ ಹೊಟ್ಟೆನಲ್ಲಿ ಒಂಥರ ಉರಿ ಉರಿ ಅನ್ನಿಸ್ತಾ ಇರುತ್ತೆ, ತೇಗ್ ಬರ್ತಾ ಇರುತ್ತೆ, ಹುಳಿ ತೇಗು ಅಂತ ಹೇಳಿ ಕರಿತೀವಿ ಇನ್ ಜನರಲ್ ಲೋಕಲ್ ಆಗಿ ಹೇಳೋದಾದರೆ. ಸೊ ಅದು ಯಾಕಾಗತ್ತೆ ಅಂದರೆ ಡ್ಯೂ ಟು ದಿ ಸ್ಯಾಕ್ರೇಷನ್ ಆಫ್ ದಿಸ್ ಆ್ಯಸಿಡ್, ದಟ್ ಆ್ಯಸಿಡ್ ವಿ ಕಾಲ್ ಇಟ್ ಆ್ಯಸ್ HCl, H+Cl- ಅಂತ ಹೇಳಿ ಕರಿತೀವಿ. ಸೊ ಎಕ್ಸಸ್ ಆಫ್ HCl ಸ್ಯಾಕ್ರೇಟ್ ಆಗ್ತಾ 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 ಹೋದಂಗೆ ನಮಗೆಲ್ರಿಗೂ ಕೂಡ ಏನಾಗುತ್ತೆ ಅಸಿಡಿಟಿ ಫೀಲ್ ಆಗ್ತಾ ಇರುತ್ತೆ. ಇನ್ ಜನರಲಿ ನಾವು ಇಲ್ಲಪ್ಪ ನಂಗೆ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟಿದೆ, ಸೊ ಅಸಿಡಿಟಿ ಜಾಸ್ತಿ ಆಗಿದೆ. ಸೊ ಅಸಿಡಿಟಿಯನ್ನು ಕಂಟ್ರೋಲ್ ಮಾಡೋರು ಯಾರು ಅಂದರೆ ಒನ್ ಆ್ಯಂಡ್ ಓನ್ಲಿ ಬೇಸ್. ದಟ್ ಬೇಸ್ ವಿ ಕಾಲ್ ಇಟ್ ಹ್ಯಾಸ್ ಅಂಟ್ಯಾಸಿಡ್ ಅಂತ ಹೇಳಿ ಕರಿತೀವಿ. ಸೊ ಅಂಟ್ಯಾಸಿಡ್ ಅಂತ ಹೇಳಿದ್ರೆ ಆ್ಯಸಿಡನ್ನು ಕಡಿಮೆ ಮಾಡೋದಕ್ಕೆ ಆಮ್ಲ ನಿರೋಧಕ ಅಂತ ಹೇಳಿ ಕರಿತೀವಿ. ಸೊ ಅದು ಯಾವುದು ಅಂದರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಅಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಇವಾಗ ನಿಮಗೆಲ್ರಿಗೂ ಗೊತ್ತು ಮೆಗಾಲ್ಡ್ರೇಟ್ ಅಂತ ಎಲ್ಲ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಕಂಟೆಂಟ್ ಇರೋ ಒಂದು ಸಿರಪನ್ನು ಕೊಡ್ತಾರೆ. ಬಿಫೋರ್
ಬ್ರೇಕ್ಫಾಸ್ಟ್ ಆರ್ ಬಿಫೋರ್ ಲಂಚ್, ಬಿಫೋರ್ ಡಿನ್ನರ್ ನೀವು ಇದನ್ನು ಒಂದು 2 ಸ್ಪೂನ್ ಕುಡಿಬೇಕು ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಅಂತ ಹೇಳ್ತಾರೆ. ಬಿಕಾಸ್ ಆ್ಯಸಿಡ್ ಸ್ಯಾಕ್ರೀಟ್ ಆಗೋದನ್ನು ಕಡಿಮೆ ಮಾಡೋರು ಯಾರು ಅಂದರೆ ಬೇಸ್. ದಟ್ ಬೇಸ್ ವಿ ಕಾಲ್ ಇಟ್ ಹ್ಯಾಸ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆರ್ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಅನದರ್ ನೇಮ್ ಆಫ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತ ಹೇಳಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ. ಸೊ ಅದರ್ವೈಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಡೈರೆಕ್ಟಾಗಿ ಕೊಟ್ಟರು, ಅದ್ರದ್ದು ಕೆಮಿಕಲ್ ನೇಮ್ ಬರೀರಿ ಅಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ನಿಸರ್ಗವು ತಟಸ್ಥೀಕರಣದ ಆಯ್ಕೆಯನ್ನು ನೀಡುತ್ತದೆ. ಇಲ್ಲಿ ಗೊತ್ತು ನಿಮಗೆ ತುರಿಕೆ ಗಿಡ ಅಥವಾ ಡಾರ್ಕ್ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಡಾರ್ಕ್ ಪ್ಲ್ಯಾಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಟಚ್ ಮಾಡಿದಾಗ ಅದ್ರ ಸುತ್ತಲಿಗೂ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ಪ್ಲ್ಯಾಂಟಿನ ಎಲೆಯನ್ನು ನಾವು ಮುಟ್ಟಿದಾಗ ನಮಗೆ ತುರಿಕೆ ಅನಿಸುತ್ತೆ. ಸೊ ಅದೇನಾದರೂ ನಮಗೆ ಟಚ್ ಆದರೆ ಅಥವಾ ನಮ್ಮ ಬಾಡಿಗೆ ಟಚ್ ಆಯಿತು ಅಂತ ಹೇಳಿದ್ರೆ ನಮಗೆ ಫುಲ್ಲು ತುರಿಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಆ್ಯಸಿಡ್ ಪ್ರೆಸೆಂಟ್ ಇನ್ ದೇರ್ ಲೀವ್ಸ್ ಅಂತ ಹೇಳಿ ಕರಿತೀವಿ, ಅಂದರೆ ಡಕ್ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಪ್ಲ್ಯಾಂಟಲ್ಲಿ ಮೆಥನಾಯಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಡ್ಯೂ ಟು ದ ಸ್ಯಾಕ್ರೇಷನ್ ಆಫ್ ದಟ್ ಮೆಥನಾಯಿಕ್ ಆ್ಯಸಿಡ್ ನಮಗೇನಾಗುತ್ತೆ ಅಂತ ಹೇಳಿದ್ರೆ ತುರಿಕೆಯ ಅನುಭವ ಆಗುತ್ತೆ. ಸೊ ಯಾವ ಒಂದು ಮಟೀರಿಯಲ್ ಅಥವಾ ಫುಡ್ ಮಟೀರಿಯಲ್ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ, ಯಾವ ಒಂದು ಸಬ್ಸ್ಟೆನ್ಸಲ್ಲಿ ಯಾವ ಒಂದು ಆ್ಯಸಿಡ್ ಇದೆ ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಗೊತ್ತು ನಿಮಗೆ ಅಲ್ಲಿ ನೈಸರ್ಗಿಕ ಆಕಾರ ಅಂತ ಹೇಳಿ ಕರಿತೀವಿ ವಿನೇಗರ್ ಅಂದರೆ ನಿಮಗೆಲ್ರಿಗೂ ಗೊತ್ತು, ಗೋಬಿ ಮಂಚೂರಿಯಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ವಿನೇಗರಲ್ಲಿ ಅಸಿಟಿಕ್ ಆ್ಯಸಿಡ್ ಇರುತ್ತೆ, ಅಸಿಟಿಕ್ ಆಮ್ಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಕಿತ್ತಲೆ ಹಣ್ಣು ಆರೆಂಜಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟಾರ್ಟಾರಿಕ್ ಆ್ಯಸಿಡ್, ಟಮ್ಯಾರಂಡಸಲ್ಲಿ ಟಾರ್ಟಾರಿಕ್ ಆ್ಯಸಿಡ್, ಟೊಮ್ಯಾಟೊ ಆಕ್ಸಲಿಕ್ ಆ್ಯಸಿಡ್, ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದನ್ನು ಹೆಂಗೆ ಕೇಳ್ತಾರೆ ಅಂತ ಹೇಳಿದ್ರೆ ಹುಳಿ ಅಂಶವನ್ನು ಹೊಂದಿದ ಹಾಲು ಅಂತ ಹೇಳಿ ಕರೀತಾರೆ, ಅಥವಾ ಡೈರೆಕ್ಟಾಗಿ ಮೊಸರು ಅಂತ ಕೊಟ್ಟಿರಲ್ಲ. ಹುಳಿ ಅಂಶ ದಟ್ ಮೀನ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಹಾಲನ್ನು ಕಾಯಿಸಿ ಹೆಪ್ಪು ಹಾಕೋದು ಅಂತ ಹೇಳ್ತೀವಿ. ಸೊ ಲ್ಯಾಕ್ಟೋಬ್ಯಾಸಿಲೈ ರಿಯಾಕ್ಷನಿಂದ ಏನಾಗುತ್ತೆ, ಹಾಲು ಮೊಸರಾಗತ್ತೆ, ನಮಗೆಲ್ರಿಗೂ ಗೊತ್ತು. ಸೊ ದಟ್ ಮಿಲ್ಕ್ ಕಂಟೈನಿಂಗ್ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಿಂಬೆಹಣ್ಣು ಸಿಟ್ರಿಕ್ ಆ್ಯಸಿಡ್, ಇರುವೆಗಳು ಆ್ಯಂಟ್ಸು ಅಥವಾ ಹನಿಬೀಸು ನಮಗೆ ಕಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಉರಿ ಆಗ್ತಾ ಇರುತ್ತೆ, ಅದೆಲ್ಲಿ ಕಚ್ಚಿರುತ್ತೋ ಆ ಸ್ಪೇಸ್ ಫುಲ್ ಉರಿ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಕೂಡ ಏನಾಗುತ್ತೆ ಮೆಥನಾಯಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ತುರಿಕೆ ಎಲೆ ಡಾರ್ಕ್ ಪ್ಲ್ಯಾಂಟ್ ಅಂತ ಹೇಳಿದೆ ನಾನು. ಸೊ ಅದರಲ್ಲೂ ಕೂಡ ಮೆಥನಾಯಿಕ್ ಆ್ಯಸಿಡ್ ಇರೋದ್ರಿಂದ ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ತುರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಕೂಡ ಎಕ್ಸಾಮ್ ಪರ್ಪಸಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಡ್ಯೂ ಟು ದಿ ಸ್ಯಾಕ್ರೇಷನ್ ಆಫ್ ಆಕ್ಸಾಲಿಕ್ ಆ್ಯಸಿಡ್. ಸೊ HCl ಸ್ಯಾಕ್ರೇಟ್ ಆಗೋದ್ರಿಂದ ನಮಗೇನಾಗುತ್ತೆ, ಡೈಜೆಷನ್ ಆಗೋದಕ್ಕೆ ಫುಡ್ ಹೆಲ್ಪ್ ಮಾಡುತ್ತೆ. ಎಕ್ಸಸ್ ಆಫ್ HCl ಸ್ಯಾಕ್ರೇಟ್ ಆಯಿತು ಅಂದರೆ ಹುಳಿ ತೇಗ್ ಬರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಎಕ್ಸಸ್ ಆಫ್ ಆಕ್ಸಾಲಿಕ್ ಆ್ಯಸಿಡ್ ಡೆಪಾಸಿಟ್ ಆಯಿತು ಅಂತ ಹೇಳಿದ್ರೆ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಆ್ಯಸಿಡ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಬೇಸನ್ನು ಕೊಟ್ಟಿದ್ದಾರೆ. ಸೊ ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾವನ್ನು ಬರೆಯೋಕ್ಕೆ ಹೇಳಿದ್ದಾರೆ. ಪೊಟ್ಯಾಷಿಯಮ್ ಸಲ್ಫೇಟ್ ಅಂತ ಹೇಳಿ ಕರಿತೀವಿ. ಸೊ ಪೊಟ್ಯಾಷಿಯಮ್ ಸಲ್ಫೇಟ್ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತು KSO4 ಅಂತ ಹೇಳಿ. ಸೋಡಿಯಂ ಸಲ್ಫೇಟ್ ಅಂತ ಹೇಳಿದ್ರೆ NaSO4, ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಹೇಳಿದ್ರೆ CaSO4, ಮೆಗ್ನೀಷಿಯಮ್ ಹ್ಯಾಸ್ ಇಟ್ ಈಸ್ ನಿಮಗೆಲ್ಲ ಗೊತ್ತಾಗುತ್ತೆ ಅನಿಸುತ್ತೆ. ತಾಮ್ರದ ಸಲ್ಫೇಟ್ ಅಂತ ಹೇಳಿದ್ರೆ CuSO4, ಸೋಡಿಯಂ ಕ್ಲೋರೈಡ್ NaCl, ಸೋಡಿಯಂ ನೈಟ್ರೇಟ್, ಸೋಡಿಯಂ ಕಾರ್ಬೋನೇಟ್ ಮತ್ತು ಅಮೋನಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. NH4Cl2 ಅಂತ ಹೇಳಿ ಕರಿತೀವಿ. ಇದೆಲ್ಲದೂ ಕೂಡ ಏನಂದರೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ರಿಗೂ ಕೂಡ ಎಲಿಮೆಂಟ್ ಗೊತ್ತು, ಅಪ್ ಟು 30ವರೆಗೂ ಗೊತ್ತು, ಇದೆಲ್ಲ ಈಸಿ ಕೇಳಿದ್ದಾರೆ. ಸೊ ಅಲ್ಲಿ ಏನು ಕೇಳಿದ್ದಾರೆ, ಪೊಟ್ಯಾಷಿಯಮ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಉಳಿದಿದ್ದನ್ನು ನೀವು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. K ಅಂದರೆ ಪೊಟ್ಯಾಷಿಯಮ್, ಬಿಕಾಸ್ ಪೊಟ್ಯಾಷಿಯಮ್ಗೆ P ಅಂತ ಸಿಂಬಲ್ ಇಲ್ಲ, K ಅಂತ ಇದೆ, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಬಿಕಾಸ್ ಅದು ಲ್ಯಾಟಿನ್ ವರ್ಡಲ್ಲಿ ಕೇಲಿಯಮ್ ಅಂತ ಹೇಳಿ ಕರೆಯೋದ್ರಿಂದ ಪೊಟ್ಯಾಷಿಯಮ್ ಸಿಂಬಲ್ಲು K. ಸೊ Kನ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸಲ್ಫೇಟ್ ಅಂದರೆ SO4, KSO4 ಅಂತ ಹೇಳಿ ಕರಿತೀವಿ. ಅದರ್ವೈಸ್ ಇನ್ನೊಂದು ಎಕ್ಸಾಂಪಲ್ ಇದೆ, ಸೋಡಿಯಂ ನೈಟ್ರೇಟ್ ಅಥವಾ ಸೋಡಿಯಂ ಸಲ್ಫೇಟ್ ಅಂತ ಹೇಳಿ ಕರಿತೀವಿ. ಸೋಡಿಯಂ ಅಂದರೆ Na. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಲ್ಯಾಟಿನ್ ವರ್ಡ್. ನೇಟ್ರಿಯಮ್ ಅನ್ನೋ ಒಂದು ವರ್ಡಿಂದ ಸೋಡಿಯಂ ಬಂದಿರೋದ್ರಿಂದ ಅದಕ್ಕೆ S ಅಂತ ಸಿಂಬಲ್ ಕೊಟ್ಟಿಲ್ಲ, ಬದಲಾಗಿ ಸೋಡಿಯಂಗೆ Na ಅಂತ ಹೇಳಿ ಸಿಂಬಲ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲ ಲವಣಗಳು ತಟಸ್ಥವಾಗಿದ್ದು ಅವುಗಳ pH ಮೌಲ್ಯ 7, ಅಂದರೆ ಎಕ್ಸಾಕ್ಟ್ಲಿ 7, ಅಂದರೆ ಅಲ್ಲಿ ನ್ಯೂಟ್ರಲ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್,
ಸಮುದ್ರದ ನೀರು ತನ್ನಲ್ಲಿ ವಿಲೀನವಾಗಿರುವ ಅನೇಕ ಲವಣಗಳನ್ನು ಒಳಗೊಂಡಿದೆ. ಈ ಲವಣಗಳಿಂದ ಸೋಡಿಯಂ ಕ್ಲೋರೈಡನ್ನು ಬೇರ್ಪಡಿಸಲಾಗುತ್ತದೆ. ಅಂದರೆ ಈಗ ಸೀ ವಾಟರಿಂದ ಸಾಲ್ಟ್ ಫಾರ್ಮೇಷನ್ ಮಾಡ್ತಾರೆ ಅಂತೆಲ್ಲ ನಮಗೆ ಕಾನ್ಸೆಪ್ಟ್ ಗೊತ್ತು. ಬಟ್ ಅದರಲ್ಲಿ ಸಮ್ ಆಫ್ ದಿ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇರುತ್ತೆ. ಎಕ್ಸೆಪ್ಟ್ NaCl, ಸೋಡಿಯಂ ಕ್ಲೋರೈಡ್, ಸಾಮಾನ್ಯ ಉಪ್ಪು, ಟೇಬಲ್ ಸಾಲ್ಟ್ ಅಂತ ಕರಿತೀವಿ. ಅದನ್ನು ಬಿಟ್ಟು ಸಮ್ ಆಫ್ ದಿ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇರುತ್ತೆ. ಕಲ್ಲು ಉಪ್ಪು, ರಾಕ್ ಸಾಲ್ಟ್. ಸೊ ಆ ಒಂದು ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇರೋದ್ರಿಂದ NaCl ಅಲ್ಲಿ, ಸೊ ಅದು ಬ್ರೌನಿಷ್ ಕಲರಲ್ಲಿ ಕಾಣಿಸುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ರಾಕ್ ಸಾಲ್ಟ್, ಕಲ್ಲುಪ್ಪು. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಕೂಡ. ಅಂದರೆ NaCl ಜೊತೆ ಇಂಪ್ಯೂರಿಟೀಸ್ ಏನಾದರೂ ಪ್ರೆಸೆಂಟ್ ಇತ್ತು ಅಂದರೆ ಅದಕ್ಕೆ ನಾವು ರಾಕ್ ಸಾಲ್ಟ್ ಅಂತೀವಿ. ಮತ್ತು ಇದೆಲ್ಲೋ ಯಾವ ಸಾಲ್ಟ್ ಇದು ಅಂತ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಂಪ್ಯೂರಿಟೀಸನ್ನು ಒಳಗೊಂಡಿರ್ತಕ್ಕಂತಹ NaClಗೆ ರಾಕ್ ಸಾಲ್ಟ್ ಅಂತ ಕರಿತೀವಿ. ದಟ್ ರಾಕ್ ಸಾಲ್ಟ್ ಬ್ರೌನಿಷ್ ಕಲರಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಈ ಒಂದು ಕಲ್ಲುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಏನಿರುತ್ತೆ, ಸೊ ಅದನ್ನು ಏನು ಮಾಡ್ತಾರೆ, ಸಮ್ ಆಫ್ ದಿ ಕೆಮಿಕಲ್ ಮೆಥಡ್ಸನ್ನು ಯೂಸ್ ಮಾಡಿ ಪ್ಯೂರ್ ಸಾಲ್ಟನ್ನು ಫಾರ್ಮೇಷನ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಚೆಲುವೆ ಪುಡಿ. ಚೆಲುವೆ ಪುಡಿ ಅಂದರೆ ಗಾಬರಿ ಆಗೋದೇನಿಲ್ಲ. ಬ್ಲೀಚಿಂಗ್ ಪೌಡ್ರಿಗೆ ಏನಂತ ಕರೀತಾರೆ? ಚೆಲುವೆ ಪುಡಿ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಬ್ಲೀಚಿಂಗ್ ಪೌಡ್ರು ಏನಾಗುತ್ತೆ ಅಂತ ಹೇಳಿದ್ರೆ, ಚೆಲುವೆ ಪುಡಿ ತಯಾರಿಕೆಯಲ್ಲಿ ಕ್ಲೋರಿನ್ ಅನಿಲವನ್ನು ಅಥವಾ ಕ್ಲೋರಿನ್ ಅನಿಲವನ್ನು ತಯಾರು ಮಾಡೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಒನ್, CaOH ಅಂತ ಹೇಳಿ ಕರಿತೀವಿ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇದ್ರದ್ದು ಒಂದು ಕೆಮಿಕಲ್ ಫಾರ್ಮುಲಾ ಅಥವಾ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಕೆಮಿಕಲ್ ಫಾರ್ಮುಲಾವನ್ನು ಹಾಕಿ ಅದನ್ನು ಇಂಡಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. CaOCl2 ಅಂತ ಹೇಳಿ ಕರಿತೀವಿ. ಸೊ Ca ಅಂದರೆ ಕ್ಯಾಲ್ಶಿಯಂ, O ಅಂದರೆ ಆಕ್ಸಿಜನ್, ಸೊ Cl2 ಅಂದರೆ ಕ್ಲೋರೈಡ್. ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಅಂತ ನಾವೇನು ಕರಿತೀವಿ. ಸೊ ಇದನ್ನು ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡ್ರ್. ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಬ್ಲೀಚಿಂಗ್ ಪೌಡ್ರನ್ನ ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಹೇಳಿ ಕೇಳಿದಾಗ CaOCl2. ಕೆಮಿಕಲ್ ನೇಮ್ ಆಫ್ ಬ್ಲೀಚಿಂಗ್ ಪೌಡ್ರ್ ಅಂತ ಹೇಳಿ ಕೇಳಿದಾಗ CaOCl2, ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಅಂತ ಹೇಳಿ ಬರೀಬೇಕಾಗತ್ತೆ. ಸೊ ಇದು ಹೆಂಗೆ ಫಾರ್ಮೇಷನ್ ಆಗುತ್ತೆ? CaOH ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಜೊತೆ ಅದು ರಿಯಾಕ್ಟ್ ಆದಾಗ CaOCl2 ಪ್ಲಸ್ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ತುಂಬ ಈಸಿ ಇದೆ, ಆರಾಮಾಗಿ ನೆನ್ಪಿಟ್ಕೋಬೋದು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೊತೆ ಕ್ಲೋರಿನ್ ಸೇರ್ಕೊಳ್ಳುತ್ತೆ, ಅದು ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಆಗುತ್ತೆ, ಜೊತೆಗೆ ವಾಟರ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಒನ್, ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇದನ್ನು ಎಲ್ಲರೂ ಕೂಡ ಗೊತ್ತು, ಮನೆಯಲ್ಲಿ ಯೂಸ್ ಮಾಡ್ತಾರೆ. ದೋಸೆ, ಇಡ್ಲಿ, ಪಡ್ಡು ಅಂತ ಬಂತು ಅಂದರೆ ಸೋಡಾ ಯೂಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ, ಯಾಕೆ ಅಂತ ಹೇಳಿದ್ರೆ ಅಸಿಡಿಟಿಯನ್ನು ಕಡಿಮೆ ಮಾಡೋದಕ್ಕೆ ಬೇಸನ್ನು ಯೂಸ್ ಮಾಡ್ತಾರೆ. ಆ ಬೇಸ್ ಯಾವುದು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ತಿಂಡಿಯನ್ನು ನಾವು ಮಾಡಿದಾಗ ಗ್ಯಾಸ್ಟ್ರಿಕ್ಕನ್ನು ಆಗಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡೋದು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತ ಹೇಳಿ ಕರಿತೀವಿ. ಸೊ ಇದ್ರದ್ದು ಕೆಮಿಕಲ್ ನೇಮ್ ಎಕ್ಸಾಂಪಲ್ ಪಕ್ಕ ಕೇಳ್ತಾರೆ. ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ ಅಂತ ಕೇಳ್ತಾರೆ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3 ಅಂತ ಹೇಳಿ ಅದನ್ನು ಕರೀತಾರೆ. ಸೊ ಇಲ್ಲಿ ಗೊತ್ತು ಏನೇನನ್ನು ಆ್ಯಡ್ ಮಾಡ್ತಾರೆ, ಅದನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ NaCl ಉಪ್ಪು, ಸೋಡಿಯಂ ಕ್ಲೋರೈಡ್, ವಾಟರ್, CO2 ಕಾರ್ಬನ್ ಡೈಆಕ್ಸೈಡ್, NH3 ಅಮೋನಿಯಾ. ಸೊ ಅದು ಏನಾಗಿ ರಿಲೀಸ್ ಆಗುತ್ತೆ ಅಂದರೆ ಅಮೋನಿಯಂ ಕ್ಲೋರೈಡ್ ಆಗುತ್ತೆ, ಅಂದರೆ NH4Cl ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ NaHCO3 ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಎಕ್ಸಾಮಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎರಡೂ ಕೊಟ್ಟಿದ್ರೆ ಯು ಮಸ್ಟ್ ಗೋ ಫಾರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಯಾಕೆ ಅಂತ ಹೇಳಿದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಮುಂಚೆ ಕರೀತಾ ಇದ್ರು, ಈಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿರೋದ್ರಿಂದ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೇ ನೆನ್ಪಿಟ್ಕೋಬೇಕು. ದಿಸ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ. ಸೊ ದ ನೆಕ್ಸ್ಟ್ ಒನ್, ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ NaHCO3 ಅಂತ ಹೇಳಿ ನಾವು ಅಡುಗೆ ಸೋಡಾ, ಬೇಕಿಂಗ್ ಸೋಡಾಗೆ ಬರಿತೀವಲ್ವಾ, ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ Na2CO3. ತುಂಬಾ ಈಸಿ ಇದೆ, ಬಟ್ ನೆನ್ಪಿಟ್ಕೋಬೇಕು. ಇಲ್ಲಿ ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕ ಅಂದರೆ ಸೋಡಿಯಂ ಕ್ಲೋರೈಡ್ NaCl. NaClನ್ನು ಯೂಸ್ ಮಾಡಿಕೊಂಡು ಏನಾಗಿತ್ತು ಅಂತ ಹೇಳಿದ್ರೆ
ಅಡುಗೆ ಸೋಡಾದಲ್ಲೂ ಬೇಕಿಂಗ್ ಸೋಡಾ ಪ್ರಿಪ್ರೇಷನ್ ಮಾಡಬೇಕಾದ್ರೂ ಕೂಡ NaCl ಸೋಡಿಯಂ ಕ್ಲೋರೈಡ್ನ ಯೂಸ್ ಮಾಡಿದರು. ಬಟ್ ಈ ಒಂದು ವಾಷಿಂಗ್ ಸೋಡಾ ಪ್ರಿಪ್ರೇಷನಲ್ಲೂ ಕೂಡ NaClನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 10H2O. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕೆಮಿಕಲ್ ನೇಮ್ ಆಫ್ ವಾಷಿಂಗ್ ಸೋಡಾ ಅಂತ ಕೇಳಿದ್ರೆ Na2CO3 ಅಷ್ಟೇ ನೆನ್ಪಿಟ್ಕೊಳ್ಳೋದಲ್ಲ, ಪ್ಲಸ್ 10 ವಾಟರ್ ಮಾಲಿಕ್ಯೂಲ್ 10H2O. ಇದು ತುಂಬ ಈಸಿ ಇದೆ. ಅಕಸ್ಮಾತ್ 3 ಮಾರ್ಕ್ಸಿಗೆ ಕೇಳಿದರು ಅಂತ ಹೇಳಿದ್ರೆ ವಾಷಿಂಗ್ ಸೋಡಾ ಅದು ಕೆಮಿಕಲ್ ಈಕ್ವೇಷನ್ ಬರೆದು ಯೂಸಸ್ ಬರೀರಿ ಅಂತ ಕೇಳಿದ್ರೆ Na2CO3 10H2O ಪ್ಲಸ್ 10H2O ಬರೀತೀರಾ ಈಸ್ ಈಕ್ವಲ್ ಟು ದಿ Na2CO3 10H2O ಅಂತ ಹೇಳಿ ಬರೆದ್ರೆ ನೆಕ್ಸ್ಟು ಯೂಸಸ್ ಬರೆದ್ರೆ ಪಕ್ಕ 3 ಮಾರ್ಕ್ಸು ಸಿಗತ್ತೆ. ಸೊ ಇದ್ರ ಯೂಸಸನ್ನು ನಾವು ನೋಡೋದಾದರೆ ಸೋಡಿಯಂ ಕಾರ್ಬೋನೇಟನ್ನು ಗಾಜು, ಸಾಬೂನು, ಕಾಗದದ ಕಾರ್ಖಾನೆಗಳಲ್ಲಿ ಯೂಸ್ ಮಾಡ್ತಾರೆ. ಗೊತ್ತು ನಿಮಗೆ, ಗ್ಲಾಸ್ ಪ್ರಿಪ್ರೇಷನ್ನು ಮತ್ತು ಪ್ರಾಡಕ್ಟ್ ಆಗಿ ಬರುತ್ತೆ ಸೋಪು. ನೆಕ್ಸ್ಟ್ ಬೈ ಪ್ರಾಡಕ್ಟ್ ಆಫ್ ದಿಸ್ ಸಫೋನಿಫಿಕೇಷನ್ ಈಸ್ ಗ್ಲಿಸರಾಲ್. ಅದು ಕೂಡ ನೆನಪಿರ್ಬೇಕು ನಿಮಗೆ, ಸಿಂಥೆಟಿಕ್ ಸಬ್ಸ್ಟೆನ್ಸ್ ಅನ್ನೋ ಚಾಪ್ಟ್ರಲ್ಲಿ ಕೂಡ ಬಂದಿತ್ತು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಫೋನಿಫಿಕೇಷನ್ ಅಂದರೆ ಸಾಬೂನೀಕರಣ, ಸಾಬೂನನ್ನು ತಯಾರು ಮಾಡೋದು. ಪ್ರಾಡಕ್ಟ್ ಆಫ್ ಸಫೋನಿಫಿಕೇಷನ್ ಅಂದರೆ ಸೋಪ್. ಬೈ ಪ್ರಾಡಕ್ಟ್ ಆಫ್ ಸಫೋನಿಫಿಕೇಷನ್ ಅಂದರೆ ಗ್ಲಿಸರಾಲ್, ಅದು ಗೊತ್ತಿರಲಿ. ನೆಕ್ಸ್ಟು ಪೇಪರ್ ಇಂಡಸ್ಟ್ರಿಗಳಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಅಂದರೆ NaCl ಗ್ರೂಪ್ ಏನಿದೆ, ಕಾಂಪೌಂಡ್ ಏನಿದೆ NaCl, ಸೊ ಅದರ ಒಂದು ಬೈ ಪ್ರಾಡಕ್ಟ್ಸ್ ಏನಿದೆ ಅದನ್ನು ತಯಾರು ಮಾಡಬೇಕು ಅಂದ್ರೂ ಕೂಡ ವಾಷಿಂಗ್ ಸೋಡಾ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಕ್ಲೀನಿಂಗ್ ಏಜೆಂಟ್ ಆಗಿ ಕೂಡ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಹಾರ್ಡ್ನೆಸ್ ಆಫ್ ವಾಟರ್. ಅದು ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರನ್ನು ರಿಮೂವ್ ಮಾಡೋದಕ್ಕೆ ಏನು ಮಾಡ್ತಾರೆ, ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪಾಪ್ ಅಂತ ಹೇಳಿ ಕರೀತಾರೆ. ಎಕ್ಸಾಮಲ್ಲೂ ಕೂಡ ಕೆಲವೊಂದು ಎಕ್ಸಾಂಪಲ್ಲಿ POP ಅಷ್ಟೇ ಕೊಟ್ಟಿರ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪಾಪ್ ಹೇಗೆ ಉತ್ಪತ್ತಿ ಆಗುತ್ತೆ ಅದ್ರದ್ದು ಕೆಮಿಕಲ್ ಈಕ್ವೇಷನ್ ಬರೆದು ಯೂಸಸ್ ಬರೀರಿ ಅಂತ ಹೇಳಿ ಕೇಳ್ತಾರೆ. ಇದು ಕೂಡ ಮೋಸ್ಟ್ ಪ್ರೀವಿಯಸ್ 10th ಎಕ್ಸಾಮ್ಗಳಲ್ಲೆಲ್ಲ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದರ್ವೈಸ್ 5 ಮಾರ್ಕ್ಸಿಗೆ ಕೇಳಿದರು ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅಲ್ಲಿ ಕೊಟ್ಟಿದ್ದಾರೆ. 373 ಕೆಲ್ವಿನ್ಗೆ ಕಾಯಿಸಿದಾಗ ಅದು ನೀರಿನ ಅಣುವನ್ನು ಕಳೆದುಕೊಳ್ಳುತ್ತೆ. ಇಷ್ಟು ಕೂಡ ನೆಕ್ಸ್ಟು ಹೆಮಿಹೈಡ್ರೇಟನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ಹೆಮಿಹೈಡ್ರೇಟ್ ಯೂಸ್ ಮಾಡಿದಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಅದನ್ನು ಡೆಫಿನೇಷನ್ ಬರೆದು ಕೆಳಗಡೆ ಏನು ನಿಮಗೆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ ಈಕ್ವೇಷನ್, ಸೊ ಅದನ್ನು ಬರೆದು ಯೂಸಸ್ ಬರೆದ್ರೆ ಪಕ್ಕ 4 ಮಾರ್ಕ್ಸ್ ಕೊಡ್ತಾರೆ. ಅದರ್ವೈಸ್ ಬರೀ ಕೆಮಿಕಲ್ ಈಕ್ವೇಷನ್ ಬರೆದು ಡೆಫಿನೇಷನ್ ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅಲ್ಲಿ CaSO4 12H2O ಹೆಮಿಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆಗೆ 1.5 ವಾಟರ್ ಮಾಲಿಕ್ಯೂಲ್ ರಿಯಾಕ್ಟ್ ಆದಾಗ CaSO4 2H2O ಜಿಪ್ಸಮ್ ಆಗಿ ಲಿಬ್ರೇಷನ್ ಆಗುತ್ತೆ. ಸೊ ಇದನ್ನು ಮೇಕಿಂಗ್ ಆಫ್ ಟಾಯ್ಸ್ ಅಂತ ಹೇಳಿ ಕರಿತೀವಿ. ಗೊಂಬೆಗಳ ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾರೆ. ಬ್ರೇಕೇಜಸ್ ಆಫ್ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಪ್ರಯೋಗಾಲಯದ ಉಪಕರಣಗಳು ಬ್ರೇಕೇಜಸ್ ಬಂದಿದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡ್ರ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಮೌಂಟ್ ವಾಟ್ರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಂಡು ಅದಕ್ಕೆ ಹಚ್ಚಿದ್ರೆ ಸೊ ಆ ಒಂದು ಬೀಕರ್ ಆಗಿರ್ಬೋದು, ಕೋನಿಕಲ್ ಫ್ಲಾಸ್ಕ್ ಆಗಿರ್ಬೋದು, ಅದ್ರ ಮೂಲಕ ಏನಾಗುತ್ತೆ ಸೊಲ್ಯೂಷನ್ನು ಹೊರಗಡೆ ಹೋಗೋದಿಲ್ಲ. ಸೊ ಅದು ಬ್ರೇಕೇಜಸ್ ಆಫ್ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸನ್ನು ಸರಿ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಮೇಕಿಂಗ್ ಆಫ್ ಟಾಯ್ಸ್ ಗೊಂಬೆಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ನೆಕ್ಸ್ಟು ಇದನ್ನು ಡೆಕೋರೇಷನ್ ಪರ್ಪಸ್ಸಲ್ಲೂ ಕೂಡ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆಲ್ರಿಗೂ ಗೊತ್ತು, ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಗಣೇಶ ಹಬ್ಬ ನಿಮಗೆಲ್ರಿಗೂ ಗೊತ್ತು, ಅಲ್ಲಿ ಎಕೋ ಫ್ರೆಂಡ್ಲಿ ಗಣೇಶ ಇಡಬೇಕು ಅಂತೆಲ್ಲ ಮಾತಾಡ್ತಿರ್ತಾರೆ. ಬಟ್ ಪ್ರೀವಿಯಸ್ ಡೇಸಲ್ಲೆಲ್ಲ ಅಥವಾ ಪ್ರೆಸೆಂಟು ಕೂಡ ಎಷ್ಟು ಹೇಳಿದ್ರು ಅದನ್ನು ಬ್ಯಾನ್ ಮಾಡಲ್ಲ. ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಆಗಿರೋ ಒಂದು ಮಾನ್ಯುಮೆಂಟ್ಸ್ನ ನೋಡ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಆಗಿರೋ ಸಮ್ ಆಫ್ ದಿ ಡೆಕೋರೇಟಿವ್ ಪರ್ಪಸ್ ಟಾಯ್ಸ್ ಅದ್ರಗಳ ತಯಾರಿಕೆನಲ್ಲೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತಾ ಇರ್ತಾರೆ. ಸೊ ಟೋಟಲಿ ಡೆಕೋರೇಷನ್ ಪರ್ಪಸ್ಸಿಗೆ ಮತ್ತು ಟಾಯ್ಸ್ ಗೊಂಬೆಗಳ ಉತ್ಪಾದನೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಪ್ರಯೋಗಾಲಯದ ಉಪಕರಣಗಳು ಬ್ರೇಕೇಜಸ್ ಆಗಿದ್ರೆ ಅದನ್ನು ಕೂಡ ಆ ಬ್ರೇಕೇಜನ್ನು ಫಿಲಪ್ ಮಾಡೋದಕ್ಕೆ ಅಥವಾ ಆ ಬ್ರೇಕೇಜನ್ನು ಕಡಿಮೆ ಮಾಡೋದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಬಳಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.